ಒಬ್ಬ ಸ್ನೇಹಿತ ಮೋಸ ಮಾಡಿದಾಗ ಅದು ತುಂಬಾ ತಡ್ಕೊಳಕ್ಕಾಗಲ್ಲ ನಮಗೆ. ಸರ್ ನನಗೂ ಮತ್ತು ನನ್ನ ಶಬ್ಬೀರ್ಗೆ ಒಂದು ಸುಮಾರು 10-15 ವರ್ಷದಿಂದ ನನಗೆ ಪರಿಚಯ ಆಯಿತು. ನಮ್ಮ ಅತ್ತೆ ಮನೆಯವರು ಅವರು ನನಗೆ ಸಹಾಯ ಮಾಡ್ತೀನಿ, ನಿಮ್ಗೆ ಏನಾದರೂ ನೀವು ಎಲ್ಲಾದ್ರೂ ಭೋಗ್ಯ ಮಾಡಿಕೊಂಡು ಅದೇ ದುಡ್ಡಲ್ಲಿ ಮಗುಗೋಸ್ಕರ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೆಂಗೆ ಒಂದು ಜೀವನ ಮಾಡ್ಕೊಂಡು ಹೋಗಿ ಅಂತ ಆಗ್ಬಿಟ್ಟು ಒಂದು ದಾರಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅಣ್ಣ ನಮಗೆ ನಿಮ್ಮ ಮೇಲೆ ನಂಬಿಕೆ, ಏನಾದರೂ ಒಂದು ಸಹಾಯ ಮಾಡಿ ಅಂತ ಆಗ್ಬಿಟ್ಟು ನಮಗೆ ಆ ರೀತಿ ಹೇಳಿದ್ರು ಸರ್. ನಾವು ದೊಡ್ಡವ್ರಿಗೆಲ್ಲ ಕುಣಿಸಿದ್ದೆ, ನಮ್ಮ ಬಾವ ಅವರು ನಮ್ಮ ತಾಯಿ ಎಲ್ಲ ಅವ್ರ ಮನೆ ಮುಂದೆ ಬಂದ ತಕ್ಷಣ ದುಡ್ಡು ಇಸ್ಕೊಂಡ್ರು ಸರ್. ಕ್ಯಾಶ್ ಕೊಟ್ಟಿದ್ದು ಸರ್. ಅದಕ್ಕೆ ದಾಖಲೆ ಏನಿದೆ? ವಿಡಿಯೋ ಇದೆ ಸರ್. ಇದರಲ್ಲಿ ಕಣ್ಣನ್ ಯಾರು? ಈ ಸೀನಲ್ಲಿ ಕಣ್ಣನ್ ನಿನಗೆ ಬರ್ತಾರೆ. ನೀವು ಮತ್ತೆ ನಾವೆಲ್ಲ ಈ ಮನೆ ಓನರ್ ಹತ್ರ ಹೋದಾಗ ಇಲ್ಲಿ ಕಣ್ಣನ್ MH ಅನ್ನೋರು ಇರಲ್ಲ, MK ಅನ್ನೋರು ಇರ್ತಾರೆ. ಕಣ್ಣ. ಹೌದು ಸರ್. ನಾನು MK ಕಣ್ಣನ್ ಮಾತಾಡ್ತಾ ಇದ್ದೀನಿ. ನನ್ನ ಆಧಾರ್ ನಂಬರಿಂದ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಆಗ ನನ್ನ ನಂಬರಿಂದ ಮಾಡಿರೋದ್ರಿಂದ ಪೊಲೀಸ್ ಇಲಾಖೆಗೆ ಫೇಕ್ ಡಾಕ್ಯುಮೆಂಟು ಮಾಡಿದ್ದಾರೆ, ಲೀಸ್ ಅಗ್ರಿಮೆಂಟು. ಅದಕ್ಕೂ ಇದಕ್ಕೂ ನನ್ನ ಏನು ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನೂ ಎಷ್ಟು ಜನಕ್ಕೆ ಈ ಥರ ಮೋಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ನೀವು ತನಿಖೆ ಮಾಡಿ. ಯಾವ ಥರ ಪೇಪರ್ ಚೇಂಜ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಆ ವ್ಯಕ್ತಿದು ಫೋಟೋ ಚೇಂಜ್ ಮಾಡಿದ್ದಾರೆ, ಸಿಗ್ನೇಚರ್ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೇಂಜ್ ಮಾಡಿ ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ ನಾವು ಎನ್ಕ್ವೈರಿ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಈ ಮನುಷ್ಯ ಯಾರು, ಈ ಶಬ್ಬೀರ್ ಅನ್ನೋ ಮನುಷ್ಯ 60-70 ಲಕ್ಷ ರೂಪಾಯಿ ಜನಗಳಿಗೆ ಮೋಸ ಮಾಡಿದ್ದಾನೆ. ಇದೇ ಥರ ಪೇಪರ್ ಕೊಟ್ಟಿದ್ದಾನೆ. ಒಂದು 10-15 ಜನಕ್ಕೆ ಇದೇ ಥರ ಪೇಪರ್ಗಳನ್ನ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾರು ಪೇಪರ್ ಮಾಡಿಕೊಡ್ತಾರೆ ಅವ್ರು ಯಾರಿಗೂ? ಫೋಟೋನೂ ಬೇರೆ, ಸಿಗ್ನೇಚರು ಬೇರೆ, ಮಾಡಿಕೊಡೋಂಥ ಲಾಯರು ಏನನ್ನ ನೋಡಿ ಮಾಡಿಕೊಡ್ತಾ ಇದ್ದಾರೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕ್ಷೇತ್ರದಲ್ಲಿ ಮೋಸ ಮಾಡೋರಿಗಿಂತ ಮೋಸ ಹೋಗೋರು ಹೆಚ್ಚಾಗ್ಬಿಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ನಾವು ಭೇಟಿಯಾಗಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ. ಇದನ್ನು ಇಲ್ಲಿಗೆ ಬಿಡಲ್ಲ ನಾವು. ಇದನ್ನು ಎಲ್ಲಿ ತನಕ ತೊಗೊಂಡೋಗ್ಬೇಕು, ಎಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ನಾವು ಅದನ್ನು ಮಾಡೇ ಮಾಡ್ತೀವಿ. ಆಮೇಲೆ ಇದ್ರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಏನು ಬಂದು ಅವರ ಪ್ರಭಾವವನ್ನು ದಯವಿಟ್ಟು ಒಳ್ಳೆಯದಕ್ಕೆ ಉಪಯೋಗಿಸಿ. ದಯವಿಟ್ಟು ನಮ್ಮ ಮೀಡಿಯಾ ಕ್ರೈಮ್ ಚಾನಲ್ ಯಾವತ್ತೂ ನೊಂದಿರೋರ ಪರವಾಗಿರುತ್ತೆ. ನೊಂದಿರೋರಿಗೆ ನಾವು ಯಾವ ಥರ ನ್ಯಾಯ ಕೊಡಿಸ್ಬೇಕು ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀವಿ.